ಇನ್ನು ಶಿವಾಜಿನಗರದ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಭಾರತೀಯ ಸೇನೆ ಮತ್ತು ಸೈನಿಕರಿಗೆ ಯಾವುದೇ ಹಾನಿಯಾಗದಿರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ, ಅವರ ಹೋರಾಟಕ್ಕೆ ಶಕ್ತಿ ಬರಲಿ, ಭಾರತವನ್ನ ಕಾಪಾಡುವ ಭಾರತೀಯ ಸೇನೆಗೆ ಇನ್ನಷ್ಟು ದೇವರ ಅನುಗ್ರಹ ಸಿಗಲಿ ಅಂತೇಳಿ ವಿಶೇಷ ಪ್ರಾರ್ಥನೆಯನ್ನ ಶಿವಾಜಿನಗರದ ಮುಸ್ಲಿಂ ಬಾಂಧವರಿಂದ ಮಾಡಲಾಗಿದೆ. ನಮ್ಮ ಭಾರತದ ಬಗ್ಗೆ ಆಗಲಿ, ನಮ್ಮ ದೇಶದ ಬಗ್ಗೆ ಆಗಲಿ ಅಂತ ಬಂದಾಗ ನಾವು ದೇಶದ ಬಗ್ಗೆ ಯಾವನೇ ಆಗಲಿ ಅದೇನೇ ಆಗಿರಲಿ, ನಾವು ಎಂದೆಂದಿಗೂ ಭಾರತ ದೇಶದ ಜೊತೆ ಇದ್ದೀವಿ. ನಾವು ಅದಕ್ಕೋಸ್ಕರ ನಾವು ಸಾಯೋಕ್ಕೂ ಸಿದ್ಧ, ಅದಕ್ಕೋಸ್ಕರ ನಾವು ಏನೇ ಮಾಡೋಕ್ಕೂ ಸಿದ್ಧ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಇದೆ ಆಲ್ಮೋಸ್ಟ್ ಮೋರ್ ದೆನ್ 24 crores ಮುಸ್ಲಿಮ್ಸ್ ಇದ್ದಾರೆ. ಇಟ್ಸ್ ಈಕ್ವಲ್ ಟು ದ ಪಾಪ್ಯುಲೇಷನ್ ಆಫ್ ಪಾಕಿಸ್ತಾನ್ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ. ನಾವು ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ನಾವು ಜೀವಿಸ್ತಿರೋದಿಲ್ಲಿ. ಅವರು ಏನು ಇವತ್ತು ಟೆರರಿಸಮ್ಗೋಸ್ಕರ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಸ್ಟ್ರಿಕ್ಟ್ಲಿ ಅದನ್ನು ಅಪೋಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ಇಂಡಿಯನ್ ಮುಸ್ಲಿಮ್ ಸರ್ ಸ್ಟ್ರಿಕ್ಟಾಗಿ ಅಪೋಸ್ ಮಾಡಬೇಕು. ಮತ್ತು ಏನಿದು ಸಿಂಧೂರ್ ಅಂತ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೋಸ್ಕರ ನಮ್ಮ ಏನು ಲೈಕ್ ಆರ್ಮಿ ಇದೆ, ಅವ್ರಿಗೋಸ್ಕರ ನಾವು ಫುಲ್ ಸಪೋರ್ಟ್ ಮಾಡೋಣ. ಅವ್ರಿಗೋಸ್ಕರ ನಮ್ಮ ಇವನ್ ಮಸೀಸಲ್ಲಿ ನಾವು ಬೇಡ್ಕೊತಾ ಇದ್ದೀವಿ, ದೇವರಹಳ್ಳಿ ಅವ್ರಿಗೋಸ್ಕರ ದೇವ್ರ ಶಕ್ತಿ ತುಂಬಲಿ ಅಂತ ಅದನ್ನು ಹೇಳ್ತಾ. ಸರ್, ಈ ಯುದ್ಧ ಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಇದು ಎಲ್ಲ ತಪ್ಪು ಕೆಲಸ ಮಾಡಿದ್ದಾರೆ ಪಾಕಿಸ್ತಾನ ಕಡೆಯಿಂದ. ಅನ್ಯಾಯವಾಗಿ ಬೇಕಾಗಿಲ್ದಿರೋನ್ನ ಅವರು ಹೆಂಡತಿ ಮಕ್ಕಳ ಮುಂದೆ ಅವ್ರಿಗೆ ಗುಂಡು ಹೊಡೆದ್ಬಿಟ್ಟು ಸಾಯಿಸಿದರೆ ಅದು ಮಾನ್ಯತೆವನ? ನಮ್ಮ ಇಸ್ಲಾಮಲ್ಲಿ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ, ಒಬ್ಬ ಮನುಷ್ಯನ ನೀವು ಕಾಪಾಡಿದ್ರೆ ಇಡೀ ಮನುಷ್ಯತ್ವಕ್ಕೆ ಕಾಪಾಡ್ದಂಗೆ. ನಮ್ಮ ಶರೀಯತ್ತು ಅದೇ ಹೇಳೋದು. ಆಗ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ, ಇಡೀ ಮನುಷ್ಯತ್ವಕ್ಕೆ ಕಾಪಾಡಬೇಕಂದ್ರೆ ನೀವು ಒಬ್ಬನಿಗೆ ನೀವು ಮನುಷ್ಯನಿಗೆ ಕಾಪಾಡ್ತಿದ್ರೆ ಇಡೀ ಮನುಷ್ಯತ್ವಕ್ಕೆ ಕಾಪಾಡ್ದಂಗೆ. ಇದು ಮಾಡ್ತಾ ಇರೋದು ಇವು ತಪ್ಪು ಕೆಲಸ. ಇದು ಯಾವ ಧರ್ಮನೂ ಹೇಳಲ್ಲ ಇದು ಮಾಡೋಕ್ಕೆ, ಯಾವ ಧರ್ಮದಲ್ಲೂ ಇಲ್ಲ ಇದು. ಇಸ್ಲಾಂ ಅಂತೂ ಇದಕ್ಕೆ ತುಂಬ ಸ್ಟ್ರಿಕ್ಟು ಇದು ಮಾಡ್ತದೆ. ನಮಗೆ ಎಷ್ಟು ಕೋಪ ಬರ್ತಾಯಿದೆ ಅಂದರೆ ನಾವೇ ಹೋಗಿ ಏನಾದರೂ ಅವ್ರಿಗೆ ಮಾಡಬೇಕು, ಅಷ್ಟು ಕೋಪ ಬರ್ತಾಯಿದೆ ನಮಗೆ. ಯಾಕಂದರೆ